ನಮಸ್ಕಾರ. ರಿಸಲ್ಟ್ಸ್ ಆರ್ ವಾಟ್ ವಿ ಎಕ್ಸ್ಪೆಕ್ಟ್, ಕಾನ್ಸಿಕ್ವೆನ್ಸಸ್ ಆರ್ ವಾಟ್ ವಿ ಗೆಟ್. ನಾವು ಯಾವಾಗಲೂ ಫಲಿತಾಂಶಗಳನ್ನು ನಿರೀಕ್ಷಿಸ್ತಾ ಇರ್ತೀವಿ, ಆದರೆ ನಮಗೆ ಕೊನೆಗೂ ಸಿಕ್ಕೋದು ಪರಿಣಾಮಗಳು ಅನ್ನೋದು ಇದರ ಅರ್ಥ. ಪರೀಕ್ಷೆಗಳು ಮುಗಿದು ಫಲಿತಾಂಶಗಳ ನಿರೀಕ್ಷೆಯಲ್ಲಿ ಮಕ್ಕಳು ಪೋಷಕರು ಇರುವಂಥ ಈ ಕಾಲದಲ್ಲಿ ಈ ಮಾತನ್ನು ಕೇಳಿಸ್ಕೊಳ್ಳೋದು ಸುಲಭ, ಅರಗಿಸ್ಕೊಳ್ಳೋದು ಕಷ್ಟ. ಹಾಗಾಗಿ ನನ್ನದೇ ಉದಾಹರಣೆಯ ಮೂಲಕ ಇದನ್ನು ನಿದರ್ಶಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಅದು ನನ್ನ PUC ಫಲಿತಾಂಶ ಬಂದಂತಹ ದಿವಸ. ಅಲ್ಲಿಯವರೆಗೂ ನಾನು ಓದಿನಲ್ಲಿ ಮತ್ತು ಮಿಕ್ಕ ಅನೇಕ ಆಸ್ಪೆಕ್ಟ್ಗಳಲ್ಲಿ ಮುಂದಿದ್ದಂಥವನು. ಪರೀಕ್ಷೆಗಳಲ್ಲೇಕೆ ಯಾವುದೇ ಸಣ್ಣ ಉಪಪರೀಕ್ಷೆಯಲ್ಲೂ ಫೇಲ್ ಅನ್ನೋ ಪದನೇ ಗೊತ್ತಿಲ್ಲದೆ ಇರೋವಂಥವನು. ನೋಡಿದ್ರೆ 2ನೇ PUC ಫಲಿತಾಂಶ ಬಂದ ದಿನ ನಾನು ಪರೀಕ್ಷೆಯಲ್ಲಿ ಫೇಲ್ ಆಗೋಗಿದ್ದೆ. ಮನೆಗೆ ಬಂದು ಅಪ್ಪ ಅಮ್ಮನ ಮುಂದೆ ನಿಂತು ಆ ಮಾತನ್ನು ಅವರಿಗೆ ಹೇಳೋದು ಎಷ್ಟು ಕಷ್ಟದ ವಿಷಯ ಅಂತ ಈ ಹೊತ್ತಿಗೂ ನೆನೆಸ್ಕೊಂಡ್ರೆ ಅಳು ಬರುತ್ತೆ. ನಾನು ನನ್ನ ಪರೀಕ್ಷೆಯ ಫಲಿತಾಂಶವನ್ನು ಅವರಿಗೆ ಹೇಳಿದಾಗ ಅವರು ಕೊಟ್ಟಂತಹ ಪ್ರತಿಕ್ರಿಯೆ, ನೀನು ಇಷ್ಟು ಜಾಣ, ಅದು ಹೇಗೆ ನಿನಗೆ ಈ ಥರ ಆಯಿತು? ಒಂದು ಕೆಲಸ ಮಾಡು, ಇದಕ್ಕೆ ಕಾರಣ ಏನು ಅನ್ನೋದನ್ನು ನೀನು ನಿಧಾನವಾಗಿ ಯೋಚಿಸು, ಆಮೇಲೆ ಅದನ್ನು ಸರಿ ಮಾಡಿಕೊಳ್ಳುವಂಥ ಪ್ರಯತ್ನನ ನಾವು ಒಟ್ಟಿಗೆ ಮಾಡೋಣ ಅಂತ ಅಂದರು. ನನಗೆ ಪರೀಕ್ಷೆಯಲ್ಲಿ ಫೇಲ್ ಆಗಿರೋ ದುಃಖ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಫೇಲ್ ಆಗಿ ಬಂದಿರೋಂತಹ ನನ್ನನ್ನು ಇವರು ಜಾಣ ಅಂತ ಕರೀತಾ ಇದ್ದಾರಲ್ಲ, ನಾನು ಹೌ ಐ ಹ್ಯಾವ್ ಲೆಟ್ ದೆಮ್ ಡೌನ್ ಅನ್ನುವಂತಹ ದುಃಖ. ನಾನು ಯೋಚಿಸ್ದೆ ಯಾಕೆ ಫೇಲ್ ಆದೆ ಅಂತ. ನಿಧಾನವಾಗಿ ಆ ಹೊತ್ತಿಗೆ ನನಗೆ ಇದ್ದಷ್ಟು ಬುದ್ಧಿಗೆ ದಕ್ಕಿದ್ದೇನಪ್ಪ ಅಂತ ಅಂದರೆ, ಅಹಂಕಾರ ಮೂಲ ಕಾರಣ ಆಗಿತ್ತು ನನ್ನ ಫೇಲ್ಯೂರ್ಗೆ ಅಂತ ಅನ್ನೋದು. ನಾನು ಲೈಬ್ರರಿಯಿಂದ ಪುಸ್ತಕಗಳನ್ನು ತಗೊಂಡ್ಬಂದು ಪ್ರತಿದಿನ ಓದ್ತಾ ಇದ್ದಂಥವನು, ದಿನಕ್ಕೆ 2-3 ಪುಸ್ತಕಗಳನ್ನು ಓದ್ಬಿಡ್ತಾ ಇದ್ದಂಥವನು. ಅಂತಹ ನನಗೆ ಈ PUC ವಿಜ್ಞಾನವಾಗಲಿ ಮತ್ತೊಂದಾಗಲಿ ಇದೇನು, ಎಕ್ಸಾಮ್ ಮುಂಚೆ ಒಂದು ವಾರ ಓದ್ಕೊಂಡು ನಾನು ಐ ಕ್ಯಾನ್ ಸಮ್ಹೌ ಮ್ಯಾನೇಜ್ ಅನ್ನುವಂತಹ ಅಹಂಕಾರದಲ್ಲಿ ನಾನಿದ್ದಿದ್ದೇನೆ. ನನಗೆ ಮುಳುವಾಯಿತು. ಪರೀಕ್ಷೆ ಸಮಯದಲ್ಲಿ ಓದಿದ್ದು ಸಾಕಾಗಲಿಲ್ಲ. ಯಾವ ಥರ ಎಡವಟ್ಟಾಯ್ತಪ್ಪ ಅಂತ ಅಂದರೆ, ನಾನು ಗಣಿತದಲ್ಲಿ ಫೇಲ್ ಆಗೋಗ್ತೀನಿ ಅನ್ನೋ ಗಾಬರಿಯಿಂದ ಮನೆಗೆ ಬಂದು ಆ ಬೇಜಾರಿನಲ್ಲಿ ಮುಂದಿನ ಪರೀಕ್ಷೆಗಳಿಗೆ ಸರಿಯಾಗಿ ತಯಾರಾಗಲಿಲ್ಲ. ಫಲಿತಾಂಶ ಬಂದಾಗ ಗಣಿತದಲ್ಲಿ ಪಾಸಾಗಿದ್ದೆ, ಭೌತಶಾಸ್ತ್ರ ರಸಾಯನಶಾಸ್ತ್ರದಲ್ಲಿ ಫೇಲ್ ಆಗಿದ್ದೆ. ನೋಡಿ ಯಾವ ಥರ ಆ ಕ್ಯಾಸ್ಕೇಡಿಂಗ್ ಎಫೆಕ್ಟು, ಅಹಂಕಾರ, ಅದರ ಪರಿಣಾಮವಾಗಿ ಬಂದಂತಹ ಕೊನೆ ಸಮಯದ ಒತ್ತಡ. ಆಮೇಲೆ ಈಗ ಫೇಲೇ ಆಗಿಬಿಟ್ಟೆ ಅಂತ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ನಾನು ಅಂದ್ಕೊಂಡಿದ್ದರಿಂದ ಬೇರೆ ಸಬ್ಜೆಕ್ಟ್ಗಳ ಮೇಲಾದಂಥ ನಕಾರಾತ್ಮಕವಾದಂತಹ ಪರಿಣಾಮ, ಇವೆಲ್ಲವೂ ಸೇರಿ ನನ್ನ ಜೀವನ ಅವತ್ತು ಆ ಘಟ್ಟಕ್ಕೆ ಬಂದಿತ್ತು. ಇವೆಲ್ಲ ನಡೀತಾ ಇರಬೇಕಾದ್ರೆ ಪ್ಯಾರಲಲಿ ನನ್ನ ಜೀವನದಲ್ಲಿ ಇನ್ನೊಂದು ಘಟನೆ ನಡೀತು. ಆ ಹೊತ್ತಿಗೆ ಬಹಳ ಫೇಮಸ್ ಆಗಿದ್ದಂತಹ ಒಂದು ನಿಯತಕಾಲಿಕ ಮ್ಯಾಗಝೀನ್, IASನವರು ತಯಾರಿ ಮಾಡೋದಕ್ಕೆ ಬಳಸ್ತಾ ಇದ್ದಂತಹ ಕಾಂಪಿಟಿಷನ್ ಸಕ್ಸಸ್ ರಿವ್ಯೂ ಅಥವಾ CSR ಅನ್ನುವಂಥ ಒಂದು ಮ್ಯಾಗಝೀನನ್ನು ಓದ್ತಾ ಇದ್ದೆ. ನಾನು ಅನೇಕ ಮ್ಯಾಗಝೀನ್ಗಳನ್ನು ಓದ್ತಾ ಇದ್ದೆ, ಅದರಲ್ಲಿ CSR ಮ್ಯಾಗಝೀನ್ ಕೂಡ ಒಂದು. ಅಲ್ಲಿ ಅವರು
ಪ್ರತಿ ತಿಂಗಳು ಒಂದು ಪ್ರಬಂಧ ಸ್ಪರ್ಧೆಯನ್ನು ಇಡ್ತಾ ಇದ್ರು. ನಾನು ಹೀಗೆ ಕ್ಯಾಶುಯಲ್ ಆಗಿ ಅಲ್ಲಿಗೆ ಒಂದು ಪ್ರಬಂಧವನ್ನು ಬರೆದು ಕಳಿಸಿದ್ದೆ. IASನವರು ತಮ್ಮ ತಯಾರಿಗೆ ಬಳಸುವಂತಹ ನಿಯತಕಾಲಿಕ ಅನ್ನೋದು ನೆನಪಿರಲಿ. ಸೆಕೆಂಡ್ PUC ಫೇಲ್ ಆಗಿದ್ದಂತಹ ವಿದ್ಯಾರ್ಥಿ, ಆ ಫೇಲ್ ಆಗೋದಕ್ಕೆ ಸ್ವಲ್ಪ ಮುಂಚೆ ಬಹುಶಃ, ಅದನ್ನು ಬರೆದು ಅಲ್ಲಿಗೆ ನಾನು ಕಳಿಸಿದ್ದೆ. ನನ್ನ ಪ್ರಬಂಧಕ್ಕೆ ಬಹುಮಾನ ಬಂದಿತ್ತು. ಆ ಪತ್ರಿಕೆಯಲ್ಲಿ, ಆ ನಿಯತಕಾಲಿಕದಲ್ಲಿ ಅದು ಪ್ರಕಟ ಆಗಿತ್ತು. ಅದ್ರ ಪಕ್ಕದಲ್ಲಿ ನನ್ನ ಫೋಟೋ ಮತ್ತು ನಮ್ಮ ಮನೆಯ ಪೂರ್ಣ ವಿಳಾಸ ಎಲ್ಲ ಹಾಕಿದ್ರು. ನನಗೆ ಮೇಲಿಂದ ಮೇಲೆ ಪೆನ್ ಫ್ರೆಂಡ್ ಆಗೋದಕ್ಕೆ, 30 ವರ್ಷದ ಹಿಂದಿನ ಮಾತಾಗಿರೋದ್ರಿಂದ ಪೆನ್ ಫ್ರೆಂಡ್ ಆಗೋದಕ್ಕೆ ರಿಕ್ವೆಸ್ಟ್ಗಳು ಬರ್ತಾ ಇದ್ವು. ಈ ರೀತಿ ಏನೇನೋ ಹೊಗಳಿಕೆ ಮಾತುಗಳಿದ್ದಂತಹ ಎಷ್ಟೋ ಪತ್ರಗಳು ನಮ್ಮ ಮನೆಗೆ ಬಂದು ಸೇರಿದ್ವು. ಒಂದು ಕಡೆ PUC ಫೇಲ್ ಆಗಿದ್ದೀನಿ, ಮತ್ತು ಸಪ್ಲಿಮೆಂಟ್ರಿಗೆ ತಯಾರು ಆಗ್ತಾ ಇರುವಂತಹ ಸ್ಥಿತಿ. ಇನ್ನೊಂದು ಕಡೆ ಈ ರೀತಿಯ ಮತ್ತೊಂದೇ ಕ್ಷೇತ್ರದಲ್ಲಿ ಕಂಡಂತಹ ಸಣ್ಣ ಯಶಸ್ಸು. ಜೊತೆಗೆ ನಮ್ಮ ಮನೆಯವರು ಹೇಳಿದಂಥ ಮಾತು, ನನ್ನ ಪೋಷಕರು, ನೀನು ಜಾಣ, ನೀನು ಅದು ಹೆಂಗೆ ಈ ಥರ ಫೇಲ್ ಆದೆ ಅಂತ. ಪರೀಕ್ಷೆ ಫಲಿತಾಂಶವನ್ನು ಇದೊಂದು ಸಣ್ಣ ಘಟನೆ ಅಷ್ಟೇ, ನಿನ್ನ ಜೀವನದ ಮೇಲೆ ಆದಂತಹ ತೀರ್ಪು ಅಲ್ಲ ಅಂತ ಅವರು ಹೇಳಿದಂಥದ್ದು. ಇವೆಲ್ಲವೂ ಸೇರಿ ನಾನು ನಿರ್ಧರಿಸಿದೆ, ಜೀವನದಲ್ಲಿ ಇನ್ನು ಯಾವತ್ತಿಗೂ ಯಾವುದರಲ್ಲೂ ಫೇಲ್ ಆಗಬಾರ್ದು ಅಂತ. ಅಲ್ಲಿಂದ ಮುಂದಕ್ಕೆ ನಾನು ಸಾಕಷ್ಟು ಮಟ್ಟಿಗೆ ಯಶಸ್ವಿ ಜೀವನವನ್ನೇ ಸಾಗಿಸ್ಕೊಂಡು ಬಂದಿದ್ದೀನಿ ಅಂತ ಹೇಳಬಹುದು. ನನ್ನ ಆಸಕ್ತಿಯ ಕ್ಷೇತ್ರವಾದ ಈ ಬರವಣಿಗೆ, ಸಂವಹನ, ಇದರಲ್ಲಿ ನನ್ನ ಬದುಕನ್ನು ಕಟ್ಟಿಕೊಂಡೆ. ಆ CSRನಲ್ಲಿ ಸಿಕ್ಕಂತಹ ಯಶಸ್ಸನ್ನು, ಅದನ್ನೇ ಸ್ಫೂರ್ತಿಯ ಕಿಡಿಯಾಗಿ ಇಟ್ಕೊಂಡು ಮುಂದೆ ಬಂದು MBA ಮಾಡಿ ಜಾಹೀರಾತು, ಮಾಧ್ಯಮ ಕ್ಷೇತ್ರ, ಈ ಕ್ಷೇತ್ರಗಳಿಗೆ ಬಂದು ಈ ಹೊತ್ತಿಗೆ ನಮ್ಮ ದೇಶದಲ್ಲೇ ಮುಂಚೂಣಿಯಲ್ಲಿರುವಂತಹ ಒಂದು ಕಮ್ಯುನಿಕೇಷನ್ ಕನ್ಸಲ್ಟಿಂಗ್ ಸಂಸ್ಥೆನ ನಡೆಸ್ತಾ ಇದ್ದೀನಿ. ನನ್ನ ಜೀವನ ಆ ಹೊತ್ತು ಯಾವ ದಿಕ್ಕನ್ನು ಬೇಕಾದರೂ ಪಡ್ಕೊಳ್ಬಹುದಾಗಿತ್ತು. ಆ ಹೊತ್ತು ನನ್ನ ಜೊತೆ ಫೇಲ್ ಆದ ಅನೇಕರು ಈ ಹೊತ್ತಿಗೂ ಅವರ ಅದೃಷ್ಟವನ್ನೋ ಮತ್ತೇನನ್ನೋ ಶಪಿಸ್ತಾ ಬಹುಶಃ ಇದ್ದಲ್ಲೇ ಇದ್ದಾರೆ, ಅಥವಾ ಸ್ವಲ್ಪ ಮಾತ್ರ ಮುಂದೆ ಹೋಗಿದ್ದಾರೆ. ಇನ್ನು ಕೆಲವರು ಆ ಹೊತ್ತಿಗೆ ರ್ಯಾಂಕ್ ಪಡ್ಕೊಂಡವ್ರಿಗಿಂತನೂ ಬಹುಶಃ ಮೇಲಿನ ಮಟ್ಟದಲ್ಲಿ ಇದ್ದಾರೆ. ಆದರೆ ಈ ಎರಡೂ ಪಂಗಡಗಳ ನಡುವೆ ಆ ಹೊತ್ತು ಫೇಲ್ ಆಗಿ ಇನ್ನೂ ಸೋತೇ ಇರುವಂಥವ್ರು, ಮತ್ತು ಆವತ್ತು ಫೇಲ್ ಆದರೂ ಅದನ್ನು ಮೀರಿ ಜೀವನದಲ್ಲಿ ಗೆದ್ದಂಥವ್ರು, ಇವೆರಡರ ನಡುವೆ ಇರುವಂತಹ ಬಹುದೊಡ್ಡ ವ್ಯತ್ಯಾಸ ಎಲ್ಲಿಂದ ಆಯ್ತಪ್ಪ ಅಂತ ಅಂದರೆ, ಮೊದಲನೇದು ಅವರ ಪೋಷಕರು ಕೊಟ್ಟಿರಬಹುದಾದಂತಹ ರಿಯಾಕ್ಷನ್ನಿಂದ. ಕೆಲವರು ಪೋಷಕರು ಫೇಲ್ ಆಗಿ ಬಂದವರನ್ನ ಬೈದಿದ್ದೇನು, ಹಿಡ್ಕೊಂಡು ಹೊಡೆದಿದ್ದೇನು, ಅವರನ್ನು ದಡ್ರನ್ನಾಗಿ ಮಾಡಿದ್ದೇನು. ಮತ್ತು ಕೆಲವು ಪೋಷಕರು ಅವರನ್ನು, ಇಲ್ಲ ನೀನು ಜಾಣ, ಈ ಸೋಲು ನಿನ್ನದಲ್ಲ ಅಂತ, ನೀನು ಗೆಲ್ಲುವಂಥ ವ್ಯಕ್ತಿ, ಅಥವಾ ಈ ಸೋಲು ನಿನ್ನದಾದರೂ ನೀನೇ ಸೋಲಲ್ಲ ಅನ್ನುವಂಥ ಮಾತುಗಳನ್ನು ಆಡಿ ಹುರಿದುಂಬಿಸಿರುವಂಥದ್ದು. ಎರಡನೇ ವ್ಯತ್ಯಾಸ ಆಗಿದ್ದು, ಅಲ್ಲಿದ್ದ ಅನೇಕರಿಗೆ ಬಹುಶಃ ವಿಜ್ಞಾನ ನನ್ನ ಪಾಲಿಂದ ಅಲ್ವೇನೋ, ನಾನು ಬೇರೆ ಇನ್ನೇನೋ ಕಂಡುಕೊಳ್ಬೇಕೇನೋ ಅಂತ ಅನ್ನುವಂಥದ್ದು ಒಂದು ಆತ್ಮವಿಮರ್ಶೆಯ ಅವಕಾಶ ಇದ್ದಿದ್ದು, ಅಥವಾ ಆ ಥರದೊಂದು ಗೈಡೆನ್ಸ್ ಸಿಕ್ಕಿದ್ದು, ಅಥವಾ ತಮಗೇ ಆ ರಿಯಲೈಸೇಷನ್ ಬಂದಿದ್ದು, ಇನ್ನೊಂದು ಆಸಕ್ತಿಯ ಕ್ಷೇತ್ರವನ್ನು ಕಂಡುಕೊಂಡಿದ್ದು ನನ್ನ ವಿಷಯದಲ್ಲಾದ ಹಾಗೆ, ಆ ಥರದ್ದು ಎರಡನೇದು. ಮೂರನೇದು, ಸರಿಯಾದ ಗೆಳೆಯರ ಸಹವಾಸ ಇದ್ದಿದ್ದು. ಫೇಲ್ ಆದ ಅನೇಕರು ಕೀಳರಿಮೆಗೆ ಬಿದ್ದು ಬರೀ ಫೇಲ್ ಆದ ತಮ್ಮಂತಹ ಇತರರ ಜೊತೆನೇ ಮಾತಾಡ್ತಾರೆ, ಅಥವಾ ಎಲ್ಲರ ಜೊತೆ ಮಾತು ಬಿಟ್ಟು ಅಂತರ್ಮುಖಿಗಳಾಗ್ಬಿಡ್ತಾರೆ. ಹಾಗಾಗದೆ ತಮಗಿಂತ ಮೇಲಿರೋರ ಜೊತೆನೂ ಸಹವಾಸ ಮಾಡಿಕೊಂಡು ಇದ್ದಂಥ ಎಷ್ಟೋ ಮಂದಿ ಇನ್ಸ್ಪಿರೇಷನ್ ಕಂಡು ಅವರನ್ನು ಹಿಂಬಾಲಿಸಿರುವಂಥದ್ದು, ಆ ಥರದ್ದೆಲ್ಲ ಆಗಿದೆ. ಮತ್ತು ನಾ ಈ ಮೊದಲೇ ಹೇಳಿದ ಹಾಗೆ ಸೋಲನ್ನು ಸರಿಯಾಗಿ ನೋಡುವಂಥ ಮನಸ್ಥಿತಿ ಮತ್ತು ಅದಕ್ಕೆ ಅನುಗುಣವಾದಂತಹ ಗೈಡೆನ್ಸ್ ಸುತ್ತಲಿನ ಸಮಾಜದಿಂದ ಸಿಗುವಂಥದ್ದು.
ಈ ಸೋಲು ನಿನ್ನದಾಗಿರಬಹುದು, ಆದರೆ ನೀನೇ ಆ ಸೋಲಲ್ಲ, ಅದನ್ನು ಮೀರುವಂಥ ಶಕ್ತಿ ನಿನಗಿದೆ ಅಂತ ಹೇಳುವಂತಹ ಒಳಗಿನ ಧ್ವನಿ ಮತ್ತು ಹೊರಗಿನ ಧ್ವನಿಗಳು ಎರಡೂ ಮೇಳೈಸಿ ಜೀವನದಲ್ಲಿ ಸೋಲಾಗದೇ ಇರೋ ತರಹದ ಪರಿಸ್ಥಿತಿ ಏರ್ಪಡಬಹುದು. ಫಲಿತಾಂಶಗಳ ಸಮಯ. ನಾವೆಲ್ಲರೂ ನಮ್ಮ ಸುತ್ತಲಿನ ಪರೀಕ್ಷೆ ಬರೆದು ಬಂದಿರುವಂತಹ ಮಕ್ಕಳನ್ನು ಗಮನಿಸಬೇಕಾದಂತಹ ಸಮಯ. ಅವ್ರಿಗೆ ಸರಿಯಾದ ಇನ್ಪುಟ್ಸನ್ನು, ಸರಿಯಾದ ಮೋಟಿವೇಶನನ್ನು, ಸರಿಯಾದ ಮಾತುಗಳನ್ನು ಆಡಿ ಅವರನ್ನು ಮುಂದಿನ ಸ್ತರಕ್ಕೆ ಕೊಂಡೊಯ್ಯಬೇಕಾದಂತಹ ಅತ್ಯಂತ ಜವಾಬ್ದಾರಿಯಿಂದ ನಾವು ವರ್ತಿಸಬೇಕಾಗಿರುವಂತಹ ಸಮಯ ಇದು ಅಂತ ಹೇಳ್ತಾ, ನಾನು ಇವತ್ತು ಹೇಳಿದಂಥ ಕಥೆಯಲ್ಲಿ ನನ್ನ ಆತ್ಮ ಪ್ರಶಂಸೆಯ ಅಂಶಗಳನ್ನು ಪಕ್ಕಕ್ಕಿಟ್ಟು ಅದರಲ್ಲಿ ಇದ್ದಂತಹ ಪಾಠವನ್ನಷ್ಟೇ ತಗೊಳ್ತೀರಾ ಅಂತ ನಿರೀಕ್ಷಿಸ್ತಾ, ಎಲ್ಲರಿಗೂ ಫಲಿತಾಂಶಗಳು, ಪರಿಣಾಮಗಳು, ರಿಸಲ್ಟ್ಸ್ ಆ್ಯಂಡ್ ಕಾನ್ಸಿಕ್ವೆನ್ಸಸ್ ಎರಡೂ ಸರಿಯಾದ್ದು ಸಿಕ್ಕಲಿ ಅಂತ ಹಾರೈಸ್ತಾ ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.